ಆಯ್ತು ಆಯ್ತು ಆಯ್ತು. ಹಾಂ ಸಂಜಾಪುರ ಫೋನ್ ಹಚ್ಚಿ ಮರಾಠ ಅಲ್ಲಿ ಬೆಳೆಯನ್ನು ತಗೋ ಬೆಳೆನೇ. ಗೌಡ್ರೆ ಏನು ಬೆಲೆ ಕಟ್ಟಿದ್ದೀರಾ? 1.5 ಲಕ್ಷ. ಇದು 1.5ನಾ? ಇದು ಇದು 60,000. ಇದು ಹಸನಾ? ಅವಾಗಿದೆಯಾ? ಓ ಪರವಾಗಿಲ್ಲ. ಇದಿನ್ನೂ ಆಗಿಲ್ಲ. ಇನ್ನೂ ಇಲ್ಲ. ಏನು ನೀನು ಜಾತ್ರೆ ಒಂದು 2-3 ದಿನ ಇರುತ್ತಾ? ಇನ್ನೂ 2 ದಿನ ಇರುತ್ತೆ. ಇರುತ್ತಲ್ಲ? ಏನು ಹೇಳಂಗಾರ ಅವ ಯಾಕೆ ಸಿಗ್ತೋಗಿ ಮತ್ತೆ ಯಜಮಾನ್ರೆ, ಈಗ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಅನುಭವದ ಪ್ರಕಾರ? 20 ವರ್ಷ. ಹಾಂ 20-25 ವರ್ಷ. ಕರೆಕ್ಟಾಗಿ ಹೇಳಿರಿ. 20-25 ಫೈನ್ ತುಂಬ ಕರೆಕ್ಟಾಗಿ ಹೇಳಿರಿ. ಏಯ್ 20-25 ವರ್ಷ ನಾವು ಹೆಂಗೆ ಆರೋಗ್ಯ ನೋಡ್ಕೊಳ್ತೀವಿ, ಅವ್ರ ಆರೋಗ್ಯನ ನಾವು ಗಮನ ಕೊಡಬೇಕು. 20-25 ವರ್ಷ ಇದೆ. ಈಗ ನಮ್ಮ ಆರೋಗ್ಯದಲ್ಲಿ ಏರುಪೇರೆ ಆದರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರ ಆರೋಗ್ಯದಲ್ಲಿ ಏರುಪೇರೆ ಆದರೆ ಅವರ ವರ್ತನೆಯಲ್ಲಿ ನಾವು ಗಮನ ಕೊಡಬೇಕು. ಕಾಯಿಲೆ ಗೀಲೆ ಆದ್ರೆ ಯಾವ ತರ ಮಡಿಕಲ್ತೀವೋ ಹಾಂ ಹಂಗೆ 5 ವರ್ಷ ಜಂಪ್ ಆಗ್ತದೆ. ವಯಸ್ಸು ಇರೋದು 20 ವರ್ಷ. ಒಳ್ಳೆ ತಿಂಡಿ ತಿಂದು ಹಾಲು ಪಾಲು ಬಣ್ಣೆ ಇವೆಲ್ಲ ಮೆಡಿಸಿನ್ ಹಾಕಿ ಸಾಕಿರೋವು 15 ವರ್ಷ 15 ವರ್ಷನೂ ಇಲ್ಲ 10 ವರ್ಷ ಸುಸ್ತು. ಅವೆಲ್ಲ ಕಂಟ್ರೋಲ್ ಮೆಷಿನ್ ಕೊಡ್ತಾರೆ, ಕಾಲು ಬೆಂಡ್ ಬರ್ತವೆ, ಅದೇ ಡಮ್ ಅಂತವೆ. 20-25 ವರ್ಷ ಅಂತ ಹೇಳ್ಬೋದು. 20-25. ಈಗ ನಾವು ನಮ್ಮ ರೈತರು ಸಾಚುವಾಗಿ ಸಾಕಿರೋ, ನಾವು ಮುದ್ದೆ ಪದ್ದೆ ಮುಸುನೇರಿಗೆ ಸಾಕಿರೋ ಸಾಚುವಾಗಿ ಬದುಕ್ತವೆ. ಹಾಲು ಪಾಲು ಮೊಟ್ಟೆ ಅದೇ ಅಂದ್ರೆ ಅವರ ಆರೋಗ್ಯದಲ್ಲಿ ವರ್ತನೆಯಲ್ಲಿ ಏರುಪೇರಾದಾಗ ನಾವು ಗಮನ ಕೊಡಬೇಕು. ಹೆಂಗಂದ್ರೆ ಅವರು ಕಿರ್ಚಾಡ್ತವೆ, ಇದು ಮಾಡುತ್ತೆ, ಅರೆ ಏನೋ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಆವಾಗ ನಾವು ಗಮನ ಕೊಡಬೇಕು. ಈಗ ನಮಗೆ ಸುಸ್ತಾದಾಗ ಏನು ಮಾಡ್ತೀವಿ ಹೇಳಿ? ಹೌದಾ? ಆಮೇಲೆ ಒಂದು ವಿಶೇಷ ಏನು ಗೊತ್ತಾ, ಎಲ್ಲ ಎತ್ತುಗಳು ನೋಡಿ ಎಲ್ಲ ಆಕಾಶಕ್ಕೆ ನೋಡ್ತವೆ. ನೋಡಿ ಕೆಳಗೆ ನೋಡೋದೇ ಇಲ್ಲ ಅವು. ಕೆಳಗೆ ನೋಡಲ್ಲ ಅಂದ್ರೆ ನೋಡಿ ಸ್ವಲ್ಪ ಹೇಳ್ತೀನಿ ಕೇಳಿ. ಹೇಳಿ. ಅವು ಯಾಕೆ ನೋಡಲ್ಲ ಅಂದ್ರೆ ಅವ್ರು ಹಂಸದ ಮೇಲೆ ಹೋಗ್ತದೆ. ಹಂಸದ ಮೇಲೆ ಅಂತಂದ್ರೆ ಜಾತಿ ಕುಲ್ ಮೇಲೆ ಹೋಗ್ತದೆ. ಅವು ಯಾವತ್ತೂ ಆ ಕಿವಿ ಹಂಗೆ ಸ್ವಲ್ಪ ಮೊಬ್ಬಾಗಿರೋವು ಕಿವಿ ಕೆಳಗೆ ಬಗ್ಗಿಸ್ತವೆ. ರುಚಿಕರ ಇರೋದನ್ನ ಯಾವತ್ತೂ ಹಂಗೆ ನೋಡ್ತವೆ ಅಲ್ವಾ? ನಾನು ಸುಮಾರು ನೋಡಿದ್ದೀನಿ, ಎಲ್ಲ ಆಕಾಶಕ್ಕೇನೆ ನೋಡ್ತೇವ್ರಿ ಅಲ್ವಾ? ಕೆಳಗಡೆ ನೋಡೋದನ ಅವೇನು ಇಂಪ್ರೂವ್ ಅಲ್ವಾ? ಈ ಕತ್ತೆತ್ ನೋಡ್ತಾವಲ್ಲ ಕಿವಿ ನಿಗರ್ಸ್ಕೊಂಡು, ಅವ್ ಯಾವತ್ತು ಜಾತಿ ದನನೇ ಅಲ್ವಾ? ನಾನ್ ನೋಡ್ತೀನಲ್ವಾ, ಏನ್ ನೋಡಿ ದನಗಳು ಆಕಾಶಕ್ಕೆ ನೋಡ್ತಿತ್ತಲ್ವಾ? ಅಲ್ವಾ? ಅವೇ ಜಾತಿ ಅಲ್ವಾ? ಅವೇ ಜಾತಿ. ಆಯ್ತು ಯಜಮಾನ್ರೆ, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗ್ಲಿ. ಮನೆ ಮುಂದೆ ಹಳ್ಳಿಕಾರ್ ತಳಿ ಇರ್ಲಿ, ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ ಅಲ್ವಾ? ಯಾವ ಯಜಮಾನ್ರೆ? ನಮ್ದು ಸೋಲೂರು ಸಮಯ. ಮಾಗಡಿ ತಾಲೂಕು. ಮಾಡಿ ತಾಲೂಕು. ನಾವೇನಪ್ಪ ನಾವು ಅಲ್ಲೇ ಸುಗ್ನಳ್ಳಿ ಜಾತ್ರೆ ಇದೆಯಲ್ಲ, ಸುಗ್ನಳ್ಳಿ ಇದೆ. ನಾವು ಮೇಯಿಸ್ತೀವಿ, ಕಟ್ತೀವಿ, ಮಾರ್ತೀವಿ. ಸುಗ್ನಳ್ಳಿ ಜಾತ್ರೆ ಇದೆ ಅಲ್ವಾ? ಮಾಗಡಿ ಮೊನ್ನೆ ಆಯ್ತು, ನಾವೆಲ್ಲ ಬಂದು ಫೋನ್ ನಂಬರ್ ಏನಂದ್ರೆ ಮಕ್ಕಳು ಸಾಕ್ದಂಗೆ ನಾವು ಏನ್ ತಿಂತೀವೋ. ಹೌದು. ಈಗ ನಿಮ್ ಮನೆಗೆ ಬಂದ್ಬಿಟ್ರೆ ಅವರು ನಿಮ್ಮ ಮನೆ ಅತಿಥಿ ಅವರು ಅಲ್ವಾ? ಹಂಗ ಈಗ ಜೀವನ ವಿಧಾನ ನೀವೆಲ್ಲ ಅದನ್ನ ನಾವು ಒಳಗಡೆ ಕಟ್ಟಾಕಿದ್ರು ಅಷ್ಟೇ. ನಾವು ಊಟ ಮಾಡ್ತಾ ಇದ್ರೆ ಸಾರು ಒಬ್ಳೆ ಉಣ್ಣದೇ ಇಲ್ಲ ಅಷ್ಟಾಗಿರ್ಲಿ ಅವಕ್ಕೆ ನಾವು ಈಗ ಹೆಂಗಿದೆ ಗೊತ್ತಾ? ಈಗ ನೀವು ಮನೆ ಮುಂದೆ 2 ಜೊತೆ ದನಗಳು ಕಟ್ಟಿ ಜನ ನೋಡಕ್ ಬರ್ತಾರೆ. ನೀವು ಮನೆ ಮುಂದೆ ನೀವು 2 ಕೋಟಿ ಕಾರ್ ಕೊಟ್ಟರು ಯಾರು ಬರಲ್ಲ. ಯಾರು ಕಾರ್ ಕಟ್ಟಿರುವ ಯಾರು ನೋಡಕ್ ಬರಲ್ಲ. ಒಂದು ಒಳ್ಳೆ ದನಗಳು ಕಟ್ಟಿ ನೀವು ಹೇಳ್ದಲ್ಲಿದ್ದು ಜನ ಬರ್ತಾರೆ. ಈಗ ಅಲ್ಲ, ಇರ್ಲಿ ಸರ್. ನಮ್ಮ ಜೀವನದಾಗೆ 1 ವರ್ಷ ಕಟ್ತಂಗೆ ಇರೋದಲ್ಲ ಎಂತವಾರು. ಆಯ್ತು ಯಜಮಾನ್ರೆ, ಒಳ್ಳೇದಾಗ್ಲಿ. ಎಲ್ಲ ವ್ಯಾಪಾರ ಆದ್ಮೇಲೆ ಇನ್ನೊಂದ್ಸಲಿ ತಗೊಂಡೋಗಿ ಮುಂದಿನ ಪೀಳಿಗೆಗೆ ನಾವು ಹಳ್ಳಿಕಾರ್ ತಳಿ ತೋರಿಸ್ಬೇಕಲ್ವಾ? ಫೋನ್ ನಂಬರ್ ಯಾವ್ದಾದ್ರು ಇದೆಯಾ? ಫೋನ್ ನಂಬರ್ ಹೇಳಿ. 73-53-10-40-44. ನಿಮ್ಮ ಹೆಸರು? ಚಂದ್ರಣ್ಣ ಅಂತ. ಆಗ್ತೀನಿ ಸರ್. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತಾರೆ. ಮಾಗಡಿ ತಾಲೂಕು ಅಲ್ವಾ? ಓ, ಚಿಂದೇನಹಳ್ಳಿನಾ? ಬಿನ್ನೇನಹಳ್ಳಿ. ಚಿಂದೇನಹಳ್ಳಿ ಅಂತ ಅಲ್ಲ, ಅರಸೀಕೆರೆ ತಾಲೂಕು ಅಂತ. ಸರಿ. ಆಯ್ತಾಯ್ತು.
ಹೆಂಗೋ ಇತ್ತೀಚೆಗೆ ಒಂದ್ ಸ್ವಲ್ಪ ಕರೋನಾ ಬಂದ್ಮೇಲೆ ಒಂದು ಅರಿವು ಮೂಡ್ತಾ ಇದೆ. ಹೌದು. ಮನೆ ಮುಂದೆ ಕಟ್ಬೇಕು, ಈ ನಾಟಿ ದನ ಕಟ್ಕೋಬೇಕು, ಸಾಕ್ಬೇಕು. ದನ ಅವೆಲ್ಲ ಮಾಡೋರು ಬಂದ್ರೆ ಅಲ್ಲಿ ಆ ಕಡೆ ರಾಮನಗರ ಆ ಕಡೆ ಹಳ್ಳಿಕಾರ ದನ ಅವೇ ಒಳ್ಳೆ ದನ ಮಡಿಗರು ಸ್ವಾಮಿ. ಆದ್ರೆ ಅವರು ಜಾಗ ಮಾಡಿ ಹಿಡ್ಕೊಂಬಂದ್ರೆ ಆಗ್ತದೆ, ಅವ್ರ ಬಗ್ಗಲ್ಲ ಸುಮ್ನಾಗೆ. ಅವರು ಏನ್ ಗೊತ್ತಾ, ಇದು ಹಳ್ಳಿಕಾರ ದನ, ಹಳ್ಳಿಕಾರ ದನ, ಇದು ಆ ದನ, ಇದನ ಅಂತ ಮಡಿಕೊಂಡವ್ರೆ. ಕರೋನು ಹಂಗೆ ಬೀಳ್ತವೆ. ಅವ್ರ ತಗೊಂಬಂದ್ರೆ ನಾವ್ 2 ವರ್ಷ ಸುಧಾರಿಸ್ಕೋಬೇಕು. ಒಂದು ಅಲ್ವಾ? ಒಳ್ಳೆ ದನ ಮಾಡಿದ್ರು. ಆಯ್ತು ಸರ್, ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಅಲ್ವಾ? ಏನ್ ಬೆಲೆ ಕಟ್ಟಿದ್ದೀರಾ ಸರ್? 58. ಕಡೆಯಲ್ಲ. ನೀವು ಎಲ್ಲ ದನಗಳು ಆಕಾಶಕ್ಕೆ ಮುಖ ಮಾಡಿ ನೋಡಿ. ನೋಡಿ ನೋಡಿ ನೋಡಿ, ನಾನು ಅಬ್ಸರ್ವ್ ಮಾಡಿದೆ, ಎಲ್ಲ ಆಕಾಶಕ್ಕೆ ಮುಖ ಮಾಡಿದ್ದೇವೆ ನೋಡಿ. ಆ ನಿಲ್ಲೋ ಭಂಗಿ, ಆ ನೋಡೋ ದೃಷ್ಟಿ, ಏನೋ ಒಂದು 5.5 ಅಡಿ ಇದೆಯಾ ಇದು? ಬರುತ್ತಲ್ವ? ಇದು ರೇಟು 30. ಏನು ಯಾವ ತಳಿ ಇದು? ಅಮೃತಮಹಲ್. ಅಪರೂಪ. ಜಾಸ್ತಿ ನಮ್ ಕಡೆ ಜಾಸ್ತಿ ಬರಲ್ಲ. ಮಂಡ್ಯ ಡಿಸ್ಟ್ರಿಕ್ಟ್ ಇಲ್ಲ, ಕಮ್ಮಿ ಇದು. ಈ ಕಡೆ ಆ ಕಡೆ ಬಿತ್ತನೆ ಮಾಡೋಣ ಅಂತ ನೋಡ್ತಾ ಇದೀವಿ. ಮಾಡಿ ಮಂಡ್ಯ ಸೈಡ್ ಮಾಡಿ 7 ತಿಂಗಳು ಕರು. ಹೌದಲ್ಲ? ಚೆನ್ನಾಗಿ ಸಾಕಿದ್ದಾರೆ. ನಮ್ಮ ಕಡೆ ಇಲ್ಲ ಅಮೃತ ಮಹಲ್. ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಇಲ್ಲ. ಇಲ್ಲ ಸರೌಂಡಿಂಗು ಇಲ್ಲ. ತುಮಕೂರು ಇಲ್ಲ. ಏನಿದ್ರು ದಾವಣಗೆರೆ ಕಡೆ, ದಾವಣಗೆರೆ, ಬೀರೂರು ಆ ಕಡೆ ಸಿಗುತ್ತೆ, ವಿನಃ ಸಿಗಲ್ಲ. ಸಾಕಿ ಸರ್, ಹೊಸ ತಳಿ ಬೆಳೆಸ್ಬೇಕು. ಹೊಸ ತಳಿ ಬೆಳೆಸ್ಬೇಕು. ಮನೆ ಮುಂದೆ ಯಾವತ್ತೂ ಹಳ್ಳಿಕಾರ ತಳಿ ಇರಬೇಕು ಅಲ್ವಾ? ನೀವು ನಾಟಿ ದನ ಅಂತೀರಲ್ವಾ, ಅದು ಏನಾಗುತ್ತೆ ಮುಂದಿನ ಪರಂಪರೆಗೆ ಉಳಿದೋಗ್ಬಿಡ್ತದೆ ಅಲ್ವಾ? ಯಾಕಂದ್ರೆ ಪರಂಪರೆಯಿಂದ ಬಂದಿರೋದು ಇವೆಲ್ಲ ಅಲ್ವಾ? ನಿಮ್ಮ ತಂದೆ, ಅವ್ರ ತಂದೆ, ಅವ್ರ ಎಲ್ಲ ಕಡೆದೂ ಇವೆಲ್ಲ ಬಂದಿರೋದಲ್ವಾ? ಈಗ ಆಧುನಿಕತೆಯ ಮಧ್ಯದಲ್ಲಿ ಒಂದ್ ಸ್ವಲ್ಪ ಬ್ರೇಕ್ ಆಗಿತ್ತು. ಕರೋನಾ ಆದ್ಮೇಲೆ ತಿರ್ಗಾ ಪಾಠ ಕಲಿಸ್ತು. ಅಲ್ವಾ? ಕರೋನಾ ಆದ್ಮೇಲೆ ಒಂದ್ ಸ್ವಲ್ಪ ಜಾಗೃತಿ ಬಂತೀಗ. ಆಗ್ಲಿ ಯಜಮಾನ್ರೆ, ಒಳ್ಳೇದಾಗ್ಲಿ. ತಡೀರಿ.